ಎಲ್ಲರಿಗೂ ನಮಸ್ಕಾರ. CK ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಬ್ಯಾಂಗ್ಳೂರು ರೋಡ್ ಸೈಡಲ್ಲಿ ಸಿಗೋವಂಥ ಬೇಲ್ಪುರಿ ಮನೇಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೇಮ್ ನಿಮಗೆ ಸ್ಟ್ರೀಟಲ್ಲಿ ಸೈಡಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ಥರ ಟೇಸ್ಟ್ ಬರುತ್ತೆ 100%. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಇದಕ್ಕೊಂದು ಕೆಂಪು ಚಟ್ನಿ ಮಾಡ್ಕೋಬೇಕು. ನೋಡಿ, ನಾವು ಒಂದು ಬಟ್ಲಿಗೆ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡು ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ಒಂದು 1/4 ಗಂಟೆ ನೆನೆಸಿಡಿ ಇದನ್ನು, ಯಾಕಂದರೆ ಅದು ಮೆತ್ತಗಾಗುತ್ತೆ. ಈಗ ಒಂದು ಮಿಕ್ಸಿಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಈಗ ನೆನೆಸಿದ್ವಲ್ಲ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಒಣಮೆಣಸಿನ್ಕಾಯಿ. ಅದು ಈಗ ಸ್ವಲ್ಪ ಮೆತ್ತಗಾಗಿದೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಈಗ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಳಿ. ತರತರಿಯಾಗಿ ರುಬ್ಬಾರ್ದು, ಪೂರಾ ನೈಸಾಗಿರಲಿ. ನೋಡಿ, ಈ ಥರ ಆಗುತ್ತೆ ನೈಸಾಗಿ ರುಬ್ಬಿದ್ರೆ. ನೋಡಿ, ಈ ಥರ ಇಷ್ಟೇ ನೈಸಾಗಿರಬೇಕು. ಈಗ ಒಂದು ಪಾತ್ರೆಗೆ ಕಡಲೆಪುರಿ, ನಾನಿಲ್ಲಿ ಬೆಂಗಳೂರು ಕಡಲೆಪುರಿ ತೊಗೊಂಡಿದ್ದೀನಿ, ಸಪ್ಪೆ ಪುರಿ. ನೀವು ಉಪ್ಪಿಂದು ಚೆನ್ನಾಗಿ ಬರೋಲ್ಲ, ಇದು ಸಪ್ಪೆ ಪುರಿಲೇ ಮಾಡಬೇಕು. ಇದರಲ್ಲೇ ಮಾಡಿ, ಸೂಪರಾಗಿ ಬರುತ್ತೆ. ಉಪ್ಪಿನ ಪುರಿಯಲ್ಲಿ ಮಾಡಬೇಡಿ, ಚೆನ್ನಾಗಿರೋಲ್ಲ. ಇದಕ್ಕೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪೂರಿನ ನಾನು ಕ್ರಷ್ ಮಾಡ್ತಾ ಇದ್ದೀನಿ ಒಂದೆರಡು. ರುಚಿಗೆ ಸ್ವಲ್ಪ ಉಪ್ಪು, ಇದು ಸಪ್ಪೆ ಪುರಿ ಆಗಿರೋದ್ರಿಂದ ಉಪ್ಪು ಹಾಕಿದ್ದೀನಿ. ಆಮೇಲೆ ರುಬ್ಕೊಂಡಿರೋ ಕೆಂಪು ಚಟ್ನಿ, ಖಾರ ಜಾಸ್ತಿ ಬೇಕಾದರೂ ಜಾಸ್ತಿ ಯೂಸ್ ಮಾಡಿ. ಆಮೇಲೆ ಸ್ವಲ್ಪ ಮಸಾಲೆ. ಈ ಮಸಾಲೆ ಯಾವಾಗ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹಾಗೆ ಇಲ್ಲಿ ಮೇಲೆ ಬರ್ತಾ ಇದೆ ನೋಡ್ಕೊಳ್ಳಿ. ಈಗ ಹುಳಿಗೆ ಸ್ವಲ್ಪ ನಿಂಬೆಹಣ್ಣು, ಆಮೇಲೆ ಸೇವು. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಂಗೆ ನೀವು ರೋಡ್ ಸೈಡಲ್ಲಿ ಕಲಿಸ್ತಾರೋ ಆ ಥರ ಕಲಿಸ್ಬೇಕು, ಅವಾಗೆ ನಿಮಗೆ ಆ ಥರ ಟೇಸ್ಟ್ ಬರೋದು. ನಿಮ್ಮದು ಅವ್ರದ್ದು ಕೆಂಪಗಿರುತ್ತೆ, ಯಾಕೆ ಅಂತೀರ? ನೋಡಿ, ಈ ಥರ ಕೆಂಪು ಚಟ್ನಿ ಯೂಸ್ ಮಾಡೋದಕ್ಕೆ ನಿಮಗೆ ಬೇಲ್ಪುರಿ ಕೆಂಪೋಗಿ ಬರೋದು, ರೆಡ್ ಕಲರ್ ಆಗಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂಚೂರು ಮಸಾಲೆ ಹಾಕ್ತೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ನೀಟಾಗಿ ಪೂರಿ ಎಲ್ಲ ಅರ್ಧ ಪೂರಿ ಮೆತ್ತಿಗಿರಬೇಕು, ಅರ್ಧ ಗರ್ಗರಿ ಇರಬೇಕು. ಆವಾಗಲೇ ನಿಮಗೆ ಬೇಲ್ಪುರಿ ಸೂಪರಾಗಿರುತ್ತೆ. ನೋಡಿ, ಈಗ ಅರ್ಧ ಪೂರಿ ಮೆತ್ತಗೆ ರೆಡಿ ಆಗಿದೆ. ನೋಡಿ, ರುಚಿಯಾದ ಬೇಲ್ಪುರಿ ರೆಡಿ ಆಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಸೇಮ್ ನಿಮಗೆ ಬೆಂಗಳೂರಲ್ಲಿ ರೋಡ್ ಸೈಡಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ಥರ ಟೇಸ್ಟ್ ಬರುತ್ತೆ 100%. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸುಮಾರು ಮಸಾಲೆ ಪುರಿ, ಪಾನಿಪುರಿ ಎಲ್ಲ ಇದೆ. ನೋಡಿ, ಮನೆಯಲ್ಲೇ ನೀವು ಮಾಡ್ಕೋಬೋದು ರುಚಿಯಾಗಿ. ನೀವು ಒಂದ್ಸಲಿ ನೋಡಿ, ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.